ಹಿರೇಮಠ ಪ್ರಕರಣ ಏನಿದೆ ಇದು ಒಂದು ಅತ್ಯಂತ ಹೇಯ ಕೃತ್ಯ. ನಿನ್ನೆನೂ ಕೂಡ ನಾನು ಹೇಳಿದ್ದೀನಿ, ಒಂದು ಬರ್ಬರ ಕೃತ್ಯ ಇದು. ಅಪರಾಧಿ ಯಾರಿದ್ದಾರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು, ಆಗ್ತದೆ. ನಾವು ಕೊಡುವ ಹೋಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ, ನಾವು ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿ ಅತ್ಯಂತ ಕಠಿಣ ಶಿಕ್ಷೆ. ಇವತ್ತು ಆ ಶಿಕ್ಷೆಯಲ್ಲಿ ಪ್ರಯೋಜನ ಇದ್ರೆ ಅಂಥವ್ರನ್ನ ಗಲ್ಲಿಗೂ ಕೂಡ ಇವತ್ತು ನಾವು ಏರಿಸಬೇಕು. ಅಂದ್ರೆ ಮುಂದೆ ಇಂಥ ಘಟನೆಗಳ ಸಹ ಮರುಕಳಿಸಬಾರ್ದು ಅಂತ ಹೇಳಿ ಆ ರೀತಿಯ ಒಂದು ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಹೀಗಾಗಿ ಪರಮೇಶ್ವರ್ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನು ನಾನು ನೋಡಿಲ್ಲ, ಒಂದು ಸಹ ಗಮನ ಹರಿಸಿಲ್ಲ. ಯಾಕಂದ್ರೆ ನಿನ್ನೆ ನಾನು ಚುನಾವಣಾ ಪ್ರಚಾರದಲ್ಲಿ ನಿನ್ನೆ ಕೂಡ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ. ಒಟ್ಟಾರೆ ಒಂದು ಹೇಯ ಕೃತ್ಯ, ಬರ್ಬರ ಕೃತ್ಯ ಇವತ್ತು ಸಹ ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿದನ್ನ ಇಂಥ ಕೇಸಸ್ ಒಂದೇ ಅಲ್ಲ, ಇಂಥ ಕೇಸ್ಗಳು ಈ ಮಕ್ಕಳ, ಚಿಕ್ಕ ಮಕ್ಕಳ ಮೇಲೆ ಒಂದು ಸಹ ಏನು ನೋಡ್ತೀವಿ, ಬಾಲಕಿಯರ, ಸಣ್ಣ ಬಾಲಕಿಯರ ಮೇಲೆ ಒಂದು ಸಹ ಅತ್ಯಾಚಾರ ನಡೆಸಿರ್ತಾರೆ. ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಾವು ಅಮೆಂಡ್ಮೆಂಟ್ ತಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟಿಗೂಡಿ ಒಂದು ಸಹ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಿ ಇಂಥವ್ರ ಮೇಲೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ, ಅದು ಗಲ್ಲಿಗೇರಿಸುವಂತ ಶಿಕ್ಷೆ ಸಾಕಬೇಕು. ಅಂದಾಗ ಇದು ಇಂಥ ಘಟನೆಗಳು ಸಹ ಮರುಕಳಿಸಬಾರ್ದು. ಒಟ್ಟಾರೆ ನಾವು ಇದನ್ನ ತೀವ್ರವಾಗಿ, ಈ ಘಟನೆಯನ್ನ ಇವತ್ತು ಸಹ ನಾನು ಖಂಡನೆ ಮಾಡ್ತಾರೆ, ನಮ್ಮ ಪಕ್ಷನ ಕೂಡ ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತದೆ. ಮತ್ತು ನಾವು ಕಠಿಣವಾದಂತ, ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಕೊಡಲಿಕ್ಕೆ ಅದಾಲತಿಯಿಂದ ಫಾಸ್ಟ್ ಟ್ರ್ಯಾಕ್ನ ಹಾಕಿ ಎನ್ಕ್ವೈರಿ ಮಾಡಲಿಕ್ಕೆ ನಾವು प्रयत्न करते हैं। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।